ಇವತ್ತು ಬೆಳಗ್ಗೆನೆ ಬಿಸಿ ಬಿಸಿ ಟೀ ಜೊತೆ ಉಳಿದಿರೋ ಒಂದು 4 20 ಬಿಸ್ಕೆಟ್ಸ್ ಇತ್ತು. ಅದನ್ನು ತಿನ್ನೋಕ್ಕೆ ಅಂತ ನಿಂತೆ. ಬಿಸ್ಕೆಟ್ಸ್ ಯಾಕೋ ಮೆತ್ತಗಾಗೋಗಿತ್ತು, ಯಾಕೆಂದರೆ ಚಳಿಗಾಲಕ್ಕೆ ಅಂತ. ಸರಿ ಅಂತ ಅದೇ ಟೀನ ಕುಡಿತಾ ಬಾಲ್ಕನಿಯಲ್ಲಿ ನಿಂತಿದ್ದೆ. ಅಲ್ಲಿ ಎದುರುಗಡೆ ಲೈಟ್ ಕಂಬದಲ್ಲಿ ಪಾರಿವಾಳ ಕೂತಿರೋದನ್ನು ಹಂಗೆ ನೋಡ್ತಾ ಇದ್ದೆ. ಅದಾದಮೇಲೆ ಸ್ನಾನ ಗೀನ ಎಲ್ಲ ಮಾಡಿ ಪೂಜೆ ಸಂಧ್ಯಾವನೆ ಎಲ್ಲ ಮಾಡಿಬಿಟ್ಟು ಕೆಳಗಡೆ ಹೋದೆ ತಿಂಡಿ ತಿನ್ನೋಕ್ಕೆ ಅಂತ. ನೋಡಿದ್ರೆ ರಾಗಿ ಹಿಟ್ಟು ಕಲಿಸ್ತಾಯಿದ್ರು. ಸರಿ ಅಂತ ರಾಗಿ ರೊಟ್ಟಿ ಎಲ್ಲ ಮಾಡಿದರು. ರಾಗಿ ರೊಟ್ಟಿ ಮೇಲೆ ಚಟ್ನಿ ಪುಡಿ ಹಾಕ್ಕೊಂಡು ತಿಂಡಿ ತಿನ್ನೋಕ್ಕೆ ಅಂತ ಕೂತೆ. ಒಂದು ರಾಗಿ ರೊಟ್ಟಿ ಮುಗೀತಿದ್ದಂಗೆ ಇನ್ನೊಂದು ರಾಗಿ ರೊಟ್ಟಿ ತಂದು ಹಾಕಿದ್ರು, ಅದನ್ನು ತಿಂದ್ಕೊಂಡೆ. ಅದಾದಮೇಲೆ ಇವತ್ತೇನು ಕೆಲಸ ಇಲ್ಲ ಅಂತ 1 hour ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡಿದೆ. ಆಮೇಲೆ ಎದ್ಬಿಟ್ಟು ಮನೆಗೆ ಹಾಲು ಬೇಕಾಗಿತ್ತು ಅಂತ ಹಾಲಿನ ಬೂತ್ಗೆ ಹೋಗಿ ಒಂದು 4 ಬ್ಲೂ ಕಲರ್ ನಂದಿನಿ ಮಿಲ್ಕ್ನ ತೊಗೊಂಬಂದೆ. ಆಮೇಲೆ ಮನೆಗೆ ಬಂದು ಬಟ್ಟೆಗಳೆಲ್ಲ ಪ್ಯಾಕ್ ಮಾಡಬೇಕಾಗಿತ್ತು. ಬ್ರಷು, ಪೇಸ್ಟು, ಬಟ್ಟೆ, ಪ್ಯಾಂಟು, ಟೀ ಶರ್ಟು, ಪಂಚೆ ಎಲ್ಲ ಒಂದು ಬ್ಯಾಗ್ಗೆ ಹಾಕಿ ಪ್ಯಾಕ್ ಮಾಡಬೇಕಾಗಿತ್ತು. ನಾನು ಆಚೆಗಡೆ ಹೊರಟಿದ್ದೆ ಅಂತ. ಹಾಯ್ ಚಿನಿ, ಎಲ್ಲಿಗೆ ಹೋಗ್ತಿದ್ಯಪ್ಪ? ಪ್ಯಾಕಿಂಗ್ ಎಲ್ಲ ಮಾಡ್ತಿದ್ಯಾ? ನಾನು ಧರ್ಮಸ್ಥಳಕ್ಕೆ ಹೊರಟಿದ್ದೀನಿ ಮಂಜುನಾಥೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಂಬರೋಕ್ಕೆ. ಯಾವಾಗ ಬರ್ತೀಯ ವಾಪಸ್ಸು? ನಾನು ನಾಳೆ ದರ್ಶನ ಮುಗಿಸ್ಕೊಂಡು ನಾಡಿದ್ದು ಸೋಮವಾರ ಬೆಳಿಗ್ಗೆ ಬರ್ತೀನಿ. ಹೆಂಗೆ ಹೋಗ್ತಿದ್ಯಾ? ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಯಾವ ಬಸ್ಸು? ಬಸ್ಸು ಯಾವುದೋ ಒಂದು AC ಬಸ್ ಮಾಡಿದ್ದೀನಿ. ಓಕೆ, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು, ಬಾಯ್. ಬಾಯ್. ಬಟ್ಟೆ ಪ್ಯಾಕಿಂಗ್ ಎಲ್ಲ ಮಾಡಿದ್ದಾಯಿತು, ಬ್ಯಾಗು ಎಲ್ಲ ರೆಡಿ ಆಯಿತು. ಸರಿ ಅಂತ ಮಧ್ಯಾಹ್ನ ಊಟಕ್ಕೆ ಅಂತ ವಾಟರ್ ಬಾಟ್ಲಲ್ಲಿ ನೀರೆಲ್ಲ ತುಂಬಿಕೊಂಡು ಏನು ಅಡುಗೆ ಮಾಡಿದ್ದಾರೆ ಅಂತ ನೋಡೋಕ್ಕೆ ಹೋದೆ. ಕುಕ್ಕರ್ ತೆಗೆದ್ರೆ ಬಿಸಿ ಬಿಸಿ ಅನ್ನ ಏನೋ ರೆಡಿಯಾಗಿತ್ತು. ಅಲ್ಲೇ ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ಏನೋ ಮಾಡಿದರು, ಅದೇನೋ ಅಂತ ತೆಗೆದು ನೋಡಿದಾಗ ಯಾವುದೋ ಒಂದು ಹುಳಿ ಇತ್ತು. ಯಾವ ಹುಳಿ ಅಂತ ಗೊತ್ತಾಗಲಿಲ್ಲ. ಸರಿ ಅಂತ ತಟ್ಟೆಗೆ ಹಾಕೊಂಡ್ಮೇಲೆ ಗೊತ್ತಾಯಿತು ಮುಳ್ಳಂಗಿ ಹುಳಿ ಅಂತ. ಅದಕ್ಕೆ ಚಟ್ನಿ ಪುಡಿ ಎಲ್ಲ ಹಾಕ್ಕೊಂಡು ಅನ್ನ, ಮುಳ್ಳಂಗಿ ಹುಳಿ, ಚಟ್ನಿ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಊಟ ಏನೋ ಮಾಡಿದೆ. ಊಟ ಎಲ್ಲ ಆಯಿತು. ಅದಾದಮೇಲೆ ಇನ್ನೇನು ಧರ್ಮಸ್ಥಳಕ್ಕೆ ಹೋಗೋ ಟೈಮ್ ಬಂದಾಯಿತು. ಹಾಗಾಗಿ ನಾವು ಮುಂದಿನ ವ್ಲಾಗ್ನಲ್ಲಿ ಧರ್ಮಸ್ಥಳದಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.